ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಬಾಳು ಬಾಳೆ ಅಲ್ಲ ನಾಣ್ಣುಡಿ ಚಂದನ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಬಾಳು ಬಾಳೆ ಅಲ್ಲ ನಾಣ್ಣುಡಿ ಚಂದನ. ನಮಸ್ಕಾರ ವೀಕ್ಷಕರೇ, ಕಲಾರಂಗ ಟಿವಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಹಾಯ್ ವೀಕ್ಷಕರೇ, ನಮ್ಮ ಅದ್ಭುತವಾದ ಸಿನಿಮಾ ಡೈರೆಕ್ಟರು ಸ್ಕ್ರೀನ್ ಪ್ಲೇ ಬಂದು ಪಿ ವಾಸು ಅವರು, ಪ್ರೊಡ್ಯೂಸರ್ ದ್ವಾರಕೀಶ್ ಅವರು, ಮ್ಯೂಸಿಕ್ ಗುರು ಕಿರಣ್ ಸರ್. ಇದು ಆಗಸ್ಟ್ 27, 2004 ಬಿಡುಗಡೆ ಆಗುತ್ತೆ. 3 ಕೋಟಿ ಬಜೆಟ್ ಹಾಕಿ 25 ಕೋಟಿ ಕಲೆಕ್ಷನ್ ಮಾಡಿದಂಥ ಅದ್ಭುತವಾದ 365 ದಿನ ಪೂರ್ಣಗೊಳಿಸಿದಂಥ ಚಿತ್ರ ಇದೇ ನಮ್ಮ ಮೈಸೂರಿನ ಪೊಲೀಸ್ ಭವನ. ವೀಕ್ಷಕರೇ, ಇದೇ ಜಾಗದಲ್ಲಿ ತುಂಬ ಸಿನಿಮಾಗಳಾಗಿದ್ದಾವೆ. ವಿಷ್ಣು ಸರ್ದೆ ಸಿಂಹಾದ್ರ ಸಿಂಹ ಇದೆಲ್ಲ ಆಗಿದೆ. ಇದೇ ಜಾಗದಲ್ಲಿ ನೋಡಿ, ಅಂಕು ಡೊಂಕು ಸಾಂಗು ಫಸ್ಟು ಅವರು ಹೇಳಿ ಒಳಗಡೆ ಹೋಗ್ತಾ ಇರ್ತಕ್ಕಂಥದ್ದು ಎಲ್ಲ ಇದೇ ಜಾಗದಲ್ಲಿ ಆಗಿರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತು ವಿಷ್ಣು ಸರ್ ಮತ್ತು ಸೌಂದರ್ಯ ಮೇಡಮ್ ಅವರಿಲ್ಲ, ಆದರೆ ಅವ್ರ ನೆನಪುಗಳು ಮಾತ್ರ ಸದಾ ಜೀವಂತವಾಗಿದೆ. ಆ ನೆನಪನ್ನ ಮತ್ತೆ ಮರುಸೃಷ್ಟಿಸಿ ನಿಮ್ಗಳ ಖುಷಿ ಕೊಡಬೇಕು ಅಂತಲೇ ನಾ ಈ ಒಂದು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಾದ್ರೂ ಅಷ್ಟೇ, ಮುಂದೇನೂ ಅಷ್ಟೇ, ಹಳೆ ಕಲಾವಿದರುಗಳನ್ನ ನೆನಪುಗಳನ್ನ ಮತ್ತೆ ಮರುಗಳಿಸಿ ನಿಮ್ಗೆ ಖುಷಿ ಕೊಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡಿದ್ದೀನಿ. ನಿಮಗೆ ಮನಸ್ಸಿಗೆ ಖುಷಿ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಕಲಾರಂಗ ಟಿವಿನ ನೋಡ್ತಾ ಇರಿ ಅಂತ ಹೇಳ್ತಾ, ಬನ್ನಿ ಈಗ ಫ್ರೇಮ್ಗಳನ್ನ ಮ್ಯಾಚ್ ಮಾಡೋಣ. ವೀಕ್ಷಕರೇ, ಇಲ್ಲಿ ಹೋಗ್ತಾ ಇದ್ದಂಗೆ ಹಾಲು ನೋಡಿ, ಮದುವೆ ಮಂಟಪದ ಸೀನು. ಇಲ್ಲಿ ನಮ್ಮ ವಿಷ್ಣು ಸರು ಅವರು ಹೋಗ್ತಾ ಇರ್ತಕ್ಕಂಥದ್ದು, ಹೇ ಆ ಒಂದು ಮ್ಯೂಸಿಕ್ ಆಗ್ತಾ ಇದ್ದಂಗೆ ನಮ್ಮ ವಿಷ್ಣು ಸರ್ ಅವರು ಹೋಗ್ತಾ ಇರ್ತಕ್ಕಂಥದ್ದು ನೋಡಿ. ಅದೆಲ್ಲ ನಿಮ್ಗೆ ಡಿಸೈನ್ಸ್ ಹಾಗೇ ಕಾಣ್ತಾ ಇದೆ ನೀಟಾಗಿ. ನಮ್ಮ ಸೌಂದರ್ಯ ಮೇಡಮ್ ಇದೇ ಹಾಲಲ್ಲೇ ಡ್ಯಾನ್ಸ್ ಮಾಡಿರ್ತಕ್ಕಂಥ ಒಂದು ದೃಶ್ಯಗಳು, ಆ ಒಂದು ಸನ್ನಿವೇಶಗಳು, ಆ ಜಾಗಗಳೆಲ್ಲ ನೋಡಿ ಹೇಗಿದೆ. ಈ ಮಂಟಪದ ಮೇಲ್ಗಡೆ ವೀಕ್ಷಕರೇ ಡ್ಯಾನ್ಸರ್ ಮಹಾದೇವ್ ಅವರು ಮತ್ತೆ ವಾಣಿ ಅವರು ಕೂತಿರ್ತಕ್ಕಂಥ ಒಂದು ಜಾಗ ಇದೇ ಜಾಗ. ಅಲ್ಲಿ ನಿಮಗೆ ಮಂಟಪನೂ ಕಾಣಿಸ್ತಾ ಇದೆ ನೋಡಿ, ಅದಕ್ಕೇನೆ ಹೂ ಎಲ್ಲ ಬಿಟ್ಟಿರ್ತಾರೆ. ಬೆಂಕಿಯಲ್ಲಿ ಸರಸಬೇಡ, ಸ್ನೇಹದಲ್ಲಿ ವೀರಸಬೇಡ, ಜಾನುಡಿ ಚಂದನ, ಈ ಒಂದು ಲೈನ್ಸ್ಗಳನ್ನೆಲ್ಲ ಇದೇ ಜಾಗದಲ್ಲಿ ನಮ್ಮ ಸೌಂದರ್ಯ ಮೇಡಮ್ ಆ ಒಂದು ಸೀರೆನಲ್ಲಿ ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ. ನನಗೆ ಅವ್ರದ್ದು ಪಡಿಯಪ್ಪ ಸಿನಿಮಾನು ತುಂಬ ಇಷ್ಟ. ರಜನಿಕಾಂತ್ ಸರ್ ಜೊತೆ ಮಾಡಿರ್ತಕ್ಕಂಥದ್ದು, ಮತ್ತು ರವಿ ಸರ್ ಜೊತೆ ಅದ್ಭುತವಾದ ಸಿನಿಮಾಗಳು. ಸಿಪಾಯಿ ಇದರಲ್ಲೆಲ್ಲ ನೋಡಿ, ಇಲ್ಲೆಲ್ಲ ನಿಮಗೆ ನೀಟಾಗಿ ಫ್ರೇಮ್ ಮ್ಯಾಚ್ ಆಗ್ತಿದೆ. ಇದೇ ಜಾಗದಲ್ಲಿ ಅವರು ಡ್ಯಾನ್ಸ್ ಮಾಡುತ್ತಾ ಇರ್ತಕ್ಕಂಥದ್ದು ಇದೇ ವೃತ್ತದಲ್ಲೇ. ವೀಕ್ಷಕರೇ, ಈಗಲೂ ಆ ಡಿಸೈನ್ಸು ಎಲ್ಲ ಹಾಗೇ ಇದೆ. ಕೆಳಗಡೆ ಊಟದ್ದು ಇದರಲ್ಲಿ ಅವರು ಓಡಾಡ್ತಾ ಇರ್ತಕ್ಕಂಥ ಒಂದು ದೃಶ್ಯ. ಹಾಗೆ ಮನೆಗೆ ಬರ್ತಾರೆ ಗೊತ್ತಾ ವೀಕ್ಷಕರೇ, ರಮೇಶ್ ಅರವಿಂದ್ ಸರ್ ಮತ್ತು ಸೌಂದರ್ಯ ಮೇಡಮು ಬಂಗ್ಲೆ ತಗೋಬೇಕು, ನನಗೆ ಕಾಂಟ್ರಾಕ್ಟ್ ಸಿಕ್ಕಿದೆ ಅಂತ. ಅದು ಇದೇ ಮನೆಗೆ ಬರ್ತಕ್ಕಂಥದ್ದು. ಈ ಒಂದು ಮನೆ ಇರ್ತಕ್ಕಂಥದ್ದು ಶೂಟಿಂಗ್ ಮಾದೇವಪುರದಲ್ಲೇ. ಇಲ್ಲೊಂದು ಫ್ರೇಮ್ ಮ್ಯಾಚ್ ಆಗುತ್ತೆ ನೋಡಿ, ರಮೇಶ್ ಅರವಿಂದ್ ಸರ್ ನಿಂತ್ಕೊಂಡು ಮಾತಾಡ್ತಾ ಇರ್ತಕ್ಕಂಥದ್ದು. ಈ ಅಂಚು ಇದೆಲ್ಲ ನೀಟಾಗಿ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಆಗಿದೆ ವೀಕ್ಷಕರೇ. ನನಗಂತೂ ಸಖತ್ ಖುಷಿ ಆಗುತ್ತೆ. ಇದೇ ಮನೆಗೆ ಬರ್ತಾರೆ. ಇದು ನಮ್ಮ ತಾಯಿ ಹುಟ್ಟಿದ್ದು ಊರು, ಇಲ್ಲಿ ಆಸ್ತಿ ಮಾಡಬೇಕು ಅನ್ನೋದು ನನ್ನ ಕನಸು ಅಂತ ರಮೇಶ್ ಅರವಿಂದ್ ಸರ್ ನಿಂತ್ಕೊಂಡು ಹೇಳ್ತಾ ಇರ್ತಕ್ಕಂಥದ್ದು. ಹಾಗೆ ದ್ವಾರಕೀಶ್ ಸರ್ ಇಲ್ಲಿ ಇದೇ ಕಂಬದ ಹತ್ರ ಕೂತಿರ್ತಾರೆ. ಅದನ್ನು ನಿಮಗೆ ಫ್ರೇಮ್ ಮ್ಯಾಚ್ ಮಾಡ್ತೀನಿ. ಇದು ತುಂಬ ಹಳೇ ಮನೆ ವೀಕ್ಷಕರೇ. ಜನುಮದ ಜೋಡಿ, ರೌಡಿ ಮೇಲೆ, ಒಳಗೆ ಸೇರಿದರೆ ಗುಂಡು ಅಂತ ಮಾಲಾಶ್ರೀ ಮೇಡಮ್ ಮಾಡಿರ್ತಕ್ಕಂಥದ್ದು ಇದೆ. ಇವರೇ ಒಂದು ಮನೆಯ ಮಾಲೀಕರು ನೋಡಿ. ದ್ವಾರಕೀಶ್ ಅವರು ಕೂತ್ಕೊಂಡು ಮಾತಾಡ್ತಾ ಇರ್ತಕ್ಕಂಥ ಒಂದು ಕಂಬ, ಅದನ್ನೆಲ್ಲ ನಿಮಗೆ ಈಗ ಫ್ರೇಮ್ ಮ್ಯಾಚ್ ಮಾಡ್ತೀನಿ ನೋಡಿ. ಇದೇ ಜಾಗದಲ್ಲಿ ಕೂತಿರ್ತಾರೆ. ನಿನ್ನೆ ರಾತ್ರಿ ಬಂಗ್ಲೆ ಬೀಗ ತೆಗೆದು ನೀನ್ ತಾನೇ ಒಳಗೋಗಿರೋದು, ನಾನೆಲ್ಲ ಬುದ್ಧಿ, ಅಯ್ಯ ನೀನಲ್ವಾ, ಮತ್ತಿನ್ಯಾರಪ್ಪ ಅಂತ ಹೇಳ್ತಾ ಇರುವಾಗ ರಮೇಶ್ ಸರು ಎಂಟ್ರಿ ಕೊಡ್ತಾರೆ. ಹಾಗೆ ವಿಷ್ಣು ಸರ್ದು ಒಂದು ಫಸ್ಟ್ ಫೈಟ್ ಸೀನ್ ಆಗುತ್ತೆ ವೀಕ್ಷಕರೇ. ಇವರು ಕೈ ಮುಗ್ದೊಡ್ಡ ಬಂಗ್ಲೆ ಇದಿದೆ, ರಾಜಿದೆ ಅಂತ ಹೋಗುವಾಗ ಅವಾಗ ಫೈಟ್ ಮಾಡ್ತಾ ಇರ್ತಕ್ಕಂಥದ್ದು ವಿಷ್ಣು ಸರು.
ಈ ಒಂದು ಜಾಗದಲ್ಲಿ ಅಲ್ಲಿ ಕಾರ್ ಹೋಗ್ತಾ ಇದೆಯಲ್ಲ, ಅಲ್ಲಿ ನಿಂತಿರ್ತಾರೆ, ಕಾಲನ್ನ ಮೇಲ್ಗಡೆ ಎತ್ತಿ ಒಂದು ಫೈಟು ಮಾಡ್ತಾ ಇರ್ತಕ್ಕಂಥ ಒಂದು ದೃಶ್ಯ ಇಲ್ಲೇ ಆಗಿರೋದು. ನೀವು ನೋಡಿ, ಈ ಆ ಕಡೆ ಈ ಕಡೆ ತೆಂಗಿನ ಮರಗಳಿದೆಯಲ್ಲ, ಇಲ್ಲಿ ಓಡ್ ಬರ್ತಾ ಇರ್ತಕ್ಕಂಥದ್ದು ರೋಡಿಯವರು ಓಡಿಸ್ಕೊ ಬರ್ತಾ ಇರ್ತಾರೆ. ಇದೇ ಒಂದು ಜಾಗದಲ್ಲೇ ಇಷ್ಟು ಸೀನ್ ಆಗಿರ್ತಕ್ಕಂಥದ್ದು, ಅಂದ್ರೆ ಫೈಟ್ ಸೀನ್ ಮಾತ್ರ ಇದೇ ಜಾಗದಲ್ಲೇ ಆಗಿರ್ತಕ್ಕಂಥ. ಹಾಗೆ ವೀಕ್ಷಕರೇ, ಇದು ಗೋಸಾಯಿ ಘಾಟ್ ಅಂತ ಶ್ರೀರಂಗಪಟ್ಟಣದ ಹತ್ರ ಇರ್ತಕ್ಕಂಥದ್ದು. ಇಲ್ಲಿ ರಮೇಶ್ ಸರು, ವಿಷ್ಣು ಸರು ಮಾತಾಡ್ತಾ ಇರ್ತಕ್ಕಂಥ ಒಂದು ದೃಶ್ಯ, ಮತ್ತೆ ಸೌಂದರ್ಯ ಮೇಡಮ್ಮು, ಗಂಗಾ, ಇದ್ರ ಬಗ್ಗೆ ನಿಮ್ಗೆ ಎಳ್ಳಷ್ಟು ಗೊತ್ತಿಲ್ಲ, ಯಾರು ನನ್ಗ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಎಲ್ಲ ಇದೇ ಜಾಗದಲ್ಲೇ ಆಗಿರ್ತಕ್ಕಂಥದ್ದು. ವಿಷ್ಣು ಸರು ಈ ಆಚಾರ್ಯರು ಇದಾರಲ್ಲ, ಅವ್ರು ಕೂತ್ಕೊಳ್ಳೋ ಜಾಗ, ಸೇವಿಸೋ ಆಹಾರ, ಎಲ್ಲದ್ರ ಬಗ್ಗೆನೂ ಹುಷಾರಾಗಿರ್ತಾರೆ. ಯಾಕಂದ್ರೆ ಅವರು ಮಾಡೋ ಕೆಲಸಕ್ಕೆ ನೆಗೆಟಿವ್ ಎನರ್ಜಿ ಫಾರ್ಮ್ ಆಗಿ ಅವ್ರ ಕೆಲಸನ ಮಾಡದೇ ಇರೋ ರೀತಿ ಮಾಡುತ್ತೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಹಾಗೆ ಸೌಂದರ್ಯ ಮೇಡಮು ಮತ್ತೆ ವಿಷ್ಣು ಸರ್ ಬರ್ತಾ ಇರ್ತಕ್ಕಂಥದ್ದು ಎಲ್ಲ ನಿಮ್ಗೆ ಗೊತ್ತಾಗತ್ತೆ. ಇಲ್ಲಿ ಒಂದು ತೆಂಗಿನ ಮರ ಇತ್ತು ವೀಕ್ಷಕರೇ, ಈಗ ಅದಿಲ್ಲ, ಇಲ್ಲಿ ಮಾರ್ಕ್ ಮಾಡಿದ್ದೇನೆ ಅಲ್ಲಿ. ಇಲ್ಲಿ ರಾಮಾನುಜಾಚಾರ್ಯರು ಅಂದ್ರೆ ಅವಿನಾಶ್ ಸರ್ ಬಂದು ಕೂತ್ಕೊಳ್ತಾ ಇರ್ತಕ್ಕಂಥ ಒಂದು ಜಾಗ. ಅಂದ್ರೆ ಪ್ರೇಮ ಅವ್ರಿಗೆ ದೆವ್ವ ಹಿಡಿದಿರುತ್ತೆ ಅಂತ ಹೇಳಿ ಇಲ್ಲಿ ಕರ್ಕೊ ಬರ್ತಾರೆ. ಇದೇ ಜಾಗದಲ್ಲೇ ಅವರು ಬಂದು ಕೂತ್ಕೋತಾರೆ. ಈಗ ಆ ತೆಂಗಿನ ಮರ ಇಲ್ಲ, ಅಲ್ಲಿದೆ ಎಲ್ಲ ತೆಂಗಿನ ಮರ, ಅದು ಈಗ ಇಲ್ಲ ವೀಕ್ಷಕ. ಹಾಗೆ ನೋಡಿ, ಇದೇ ಒಂದು ಫ್ರೇಮ್ ನಲ್ಲೇ ನಮ್ಮ ವಿಷ್ಣು ಸರ್ ಮತ್ತೆ ಸೌಂದರ್ಯ ಮೇಡಮ್ ಮಾತಾಡ್ತಾ ಇರ್ತಕ್ಕಂಥ ಒಂದು ದೃಶ್ಯ ಆಗಿರೋದು. ನಾನು ಎಲ್ಲಿ ಬೇಕಾದ್ರೂ ಶುರು ಮಾಡ್ತೇನೆ, ಇದು ಅದಲ್ಲ ಅಂತಂದಾಗ, ನಿಮ್ಗೆ ಇದ್ರ ಬಗ್ಗೆ ಎಳ್ಳಷ್ಟು ಗೊತ್ತಿಲ್ಲ ಅಂತಂದಾಗ, ಯಾರಿಗ ನನಗ ಅಂತ, ಹೇ ಗಂಗಾ, ಯಾಕಿಷ್ಟು ಸೀರಿಯಸ್ ಆಗಿ ತಗೋತಿದ್ದೀರಾ ಅಂತ ಹೇಳ್ತಾರೆ. ಆಗ ಏನ್ ಮಾಡ್ದಪ್ಪ ಅಂತ ಅಂದ್ಬಿಟ್ಟು ರಮೇಶ್ ಸರ್ ಬಂದು ಇವ್ರಿಗೆ ಹೇಳ್ತಾರೆ, ಸುಮ್ಮನೆ ತಮಾಷೆಗೆ ಅಂತ ಅವರು ಸರ್ ಹೇಳ್ತಾರೆ. ಹೋಗ್ತಾ ಇರ್ತಕ್ಕಂಥ ಒಂದು ದೃಶ್ಯ ಇದೆಲ್ಲ ಇದೇ ಜಾಗದಲ್ಲಿ ಆಗಿರೋದು. ಇದು ನೇರಳೆ ಮರ, ನಿಮ್ಗೆ ಆ ಒಂದು ಫ್ರೇಮ್ ಅಲ್ಲಿ ನೀಟಾಗಿ ಮ್ಯಾಚ್ ಆಗುತ್ತೆ ನೋಡಿ ವೀಕ್ಷಕರೇ. ಇದ್ರ ಜೊತೆಗೆ ಆ ಒಂದು ಬಂಗ್ಲೆ ಸಿಕ್ಕಿದ್ರೆ ಇನ್ನೂ ಅದ್ಭುತವಾಗಿರುತ್ತೆ, ಅದನ್ನು ಖಂಡಿತ ವಿಡಿಯೋ ಮಾಡ್ತೀನಿ ವೀಕ್ಷಕರೇ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಮುಂದಿನ ಚಿತ್ರದೊಂದಿಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಆಲ್, ಲವ್ ಯು ಆಲ್.